Chanama, why are you not eating our food? ಯಾಕೆ ನೀನು ಒಂದು ವಾರದಿಂದ ಊಟ ಮಾಡಿಲ್ಲವಂತೆ? ನಿಮ್ಮ ರಾಜಧಾನಿ ನಮ್ಮ ಕೈವಶವಾಯಿತು ಅಂತ ತುಂಬಾ ಫೀಲ್ ಆಗಿದ್ದೀರಾ? ಸಣ್ಣಮ್ಮ ತಾಯಿಯವರು ಜಂಗಮರ ಪಾದ ಪೂಜೆ ಮಾಡ್ಲಾರ್ದ ಅನ್ನ ನೀರು ಏನು ಸೇವಿಸಂಗಿಲ್ಲಂತ್ರಿ. What is this? Oh yes, she is a very traditional lady. Okay. ನಾನು ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿ ಕೊಡುತ್ತೇನೆ. ಚೆನ್ನಮ್ಮಾಜಿ, ನೀವು ಊಟವನ್ನು ಮಾಡಬೇಕು. ಯಾಕೆಂದರೆ ನೀವು ಕಿಟೂರಿನ ವೀರ ಧೀರ ಮಹಿಳೆ. ನಿಮ್ಮಂತ ಮಹಿಳೆಯರು ಉಪವಾಸ ಇರುವುದು ನಮ್ಮ ಕಂಪನಿ ಸರಕಾರಕ್ಕೆ ಸರಿ ಅಲ್ಲ. ಸೊ ಅದಕ್ಕೆ ನಾನು ಅರೇಂಜ್ಮೆಂಟ್ ಮಾಡಿ ಕೊಡುತ್ತೇನೆ. ಯು ಡೋಂಟ್ ವರಿ ಚೆನ್ನಮ್ಮ. ಸೋಲ್ಜರ್, ಯು ಅರೇಂಜ್ ದಟ್ ಚೆನ್ನಮ್ಮ. ಓಕೆ ಸರ್. ಆ ಚೆನ್ನಮ್ಮಗೆ ಏನು ಬೇಕು ಎಲ್ಲ ಪೂಜೆ ಪುನಸ್ಕಾರವನ್ನು ಮಾಡಿಸಿ ಕೊಡಿ. ಓಕೆ ಸರ್. ಇದು ನನ್ನ ಆರ್ಡರ್ ಇರುತ್ತದೆ. ಎಸ್ ಸರ್. ಓಕೆ. ತಂದೆ ಗುರುಮಠದ ಕಲ್ಮಸಿದ್ದೇಶ್ವರ, ನಿನ್ನ ಪಾದಭೂಮಿಯಿಂದ ಜಂಗಮರು ಬರುವ ತನಕ ಅನ್ನ ನೀರು ಮಾತ್ರ ನಾನು ಸೇವಿಸಲು ಈ ನನ್ನ ಪ್ರಾಣ ಬಿಟ್ಟೇನೆ ವಿನಃ ಅನ್ನ ನೀರನ್ನು ಮಾತ್ರ ಯಾವ ಕಾಲಕ್ಕೂ ಸೇವಿಸುವುದಿಲ್ಲ. ಜಂಗಮರ ಪೂಜೆಯೇ ನನ್ನ ಕರ್ತವ್ಯ. ಕಲ್ಮಠದ ಗುರುಸಿದ್ದೇಶನ ಕರುಣೆ ಸದಾ ನಿನ್ನ ಮೇಲಿದೆ. ಚನ್ನಬಸು, ಬಾಲಣ್ಣ, ಸರ್ದಾರ್, ರಾಯಣ್ಣ, ಹೋದ ಕೆಲಸ ಏನಾಯ್ತು? ಚನ್ನಮ್ಮ ತಾಯಿ ದರ್ಶನ ಆಯ್ತಾ? ಮಾತಾಡೋ ರಾಯಣ್ಣ, ಹಿಂಗ ಮೌನಿ ಆದ್ರ ಏನರ್ಥ? ಚನ್ನಮ್ಮ ತಾಯಿ ಏನ್ ಹೇಳಿ ಕಳಿಸಿದ್ರು? ನಿನ್ನ ಕೈಯಲ್ಲಿರುವ ಅರಿವಿಗಂಟು ಏನದು? ಹೇಳ್ತೀನಿ. ಆ ಚೆನ್ನಮ್ಮ ತಾಯಿ ನಮಗಾಗಿ, ನಮ್ಮ ನಾಡಿಗಾಗಿ ನಾಡ ರಕ್ಷಣೆ ದೀಕ್ಷೆ ತೊಟ್ಟು ಆ ಮಹಾತಾಯಿ ತನ್ನ ಮೈ ಮ್ಯಾಲಿನ ಎಲ್ಲ ಒಡವೆಗಳನ್ನು ಬಿಚ್ಚಿ ನಮ್ಮ ಮುಂದಿನ ಕೆಲಸಕ್ಕೆ ಒಳ್ಳೇದಾಗಲಿ ಅಂತ ಇದನ್ನು ಕೊಟ್ಟು ಆ ಕೆಲಸಕ್ಕೆ ಆಶೀರ್ವಾದ ಮಾಡಿ ನನಗೆ ಕಳಿಸ್ಯಾಳ. ತಗೊಳ್ರಿ. ನೋಡ್ದೇನೋ ರಾಯಣ್ಣ, ಆ ಮಹಾತಾಯಿ ಈ ನಾಡ ಮಕ್ಕಳ ಮೇಲೆ ಇಟ್ಟಿರುವ ಪ್ರೀತಿ ಮಮಕಾರ ನಮ್ಮ ಹೆತ್ತ ತಾಯಿಗಿಂತಲೂ ಮಿಗಿಲಾಗೈತಿ. ಚನ್ನಬಸು, ಇನ್ನು ಈ ಸೈನ್ಯದೊಳಗೆ ಸೇರಬೇಕಾದ ಮಿತ್ರರಿಗೆಲ್ಲ ಬರೋದಕ್ಕೆ ಹೇಳು. ಆದಷ್ಟು ಲಗುನ ನಾವು ಅಂದುಕೊಂಡ ಕೆಲಸ ಶುರು ಆಗಲಿ. ರಾಯಣ್ಣ, ಸರ್ದಾರ್, ನಾವು ಮುಚ್ಚಿಟ್ಟಿರುವ ಶಸ್ತ್ರಾಸ್ತ್ರಗಳ ಉಗ್ರಾಣದ ಕಡೆ ನೀ ಹೋಗಿ ಬಾ. ಬಾಳಣ್ಣ, ನೀನು ಪಿರಂಗಿ ಸೈನ್ಯದ ಬಿಡಾರದ ತಪಾಸ್ ತಗೊಂಡು ಬಾ.
ಇನ್ನೇನು ಕಿತ್ತೂರು ಕೋಟೆ ಮ್ಯಾಲ ನಂದಿ ಧ್ವಜ ಹಾರಾಡುದು ದೂರ ಇಲ್ಲ ಅಂತ ಅನಿಸ್ತತಿ. ನಡ್ರಿ ಹಂಗಾದ್ರ. ರಾಯಣ್ಣ ಘಾತಾತು ರಾಯಣ್ಣ ಘಾತಾತು. ಘಾತಾತು ರಾಯಣ್ಣ ಘಾತಾತು. ಏನಾತೋ ಸರಿಯಾಗಿ ಹೇಳಿ, ಏನ್ ಹೇಳಾಕತ್ತೇನಿ? ಸಣ್ಣವ ತಾಯಿ ಶಿವನ ಪಾದ ಸೇರಿಬಿಟ್ಲು. ಚೆನ್ನವ ತಾಯಿ ನಮ್ಮನ್ನೆಲ್ಲ ಬಿಟ್ಟು ಅನಾಥ ಮಾಡಿ ಹೋಗಿಬಿಟ್ಟಿಯ ತಾಯಿ. ಕಿತ್ತೂರ ಕ್ವಾಟಿ ಮ್ಯಾಲ ನಂದಿ ಧ್ವಜ ಹಾರಾಡುವುದನ್ನು ಕಣ್ಣು ತುಂಬ್ಕೋಬೇಕು ಅಂತ ಕನಸು ಕಂಡಿದ್ದೆಲ್ಲವಾ. ಅದನ್ನೆಲ್ಲ ಬಿಟ್ಟು ಹೊರಟೋದಿಯ ತಾಯಿ, ಹೊರಟೋದಿಯ. ಸಮಾಧಾನ ಮಾಡ್ಕೋರು, ಸಮಾಧಾನ ಮಾಡ್ಕೋ. ನಮಗ ಧೈರ್ಯ ಹೇಳೋ ನೀನ ಹಿಂಗ ಕಣ್ಣೀರು ಹಾಕಿದ್ರ ನಮ್ಮ ಕೈ ಕಾಲ ಆಡುದಿಲ್ಲ. ಕಣ್ವಸು, ಸಮಾಧಾನ ಮಾಡ್ಕೋ. ನಾವು ಪಟ್ಟ ಶ್ರಮ ಎಲ್ಲ ವ್ಯರ್ಥ ಆತೋ. ರಾಯಣ್ಣ ಧೈರ್ಯ ಕಳ್ಕೋಬೇಡ, ಧೈರ್ಯ ಕಳ್ಕೋಬೇಡ. ನೀನ ಹಿಂಗ ಧೈರ್ಯ ಕಳ್ಕೊಂಡ್ರ ನಿನ್ನನ್ನ ನಂಬಿ ಬಂದ ಈ ದೇಶಭಕ್ತರ ಗತಿ ಏನು? ಸರ್ದಾರ, ಚೆನ್ನವ್ವ ತಾಯಿ ಸಾವಿನ ಸುದ್ದಿ ಕೇಳಿ ಕೊಡ್ಲ ನನ್ನ ಧೈರ್ಯ ಸ್ಥೈರ್ಯ ಎಲ್ಲ ಹೊರಟೋಯ್ತು, ಎಲ್ಲ ಹೊರಟೋಯ್ತು. ಸೆರೆಮನೆಯಲ್ಲಿ ಇದ್ದುಕೊಂಡು ಭೂತಕ ದೇಹದಕ್ಕಿಂತ ಇಲ್ಲೇ ನಿನ್ನ ಜೊತೆಯಲ್ಲಿ ಇರುವ ಆ ತಾಯಿ ಆತ್ಮ 100 ಪಟ್ಟು ಶಕ್ತಿ ಕೊಡ್ತತಿ. ಹೇಳು ರಾಯಣ್ಣ, ಹೇಳು, ಕತ್ತಿ ಹಿಡಿ, ದೀಕ್ಷೆ ತೊಡು. ಸರ್ದಾರ್ ಹೇಳ್ತಿರೋ ಮಾತ್ನಾಗ ಸತ್ಯ ಐತಿ ರಾಯಣ್ಣ. ಚಂದ್ರಮ್ಮ ತಾಯಿ ಆಸೆನ ಪೂರೈಸೋದು ನಮ್ಮ ಕರ್ತವ್ಯ ಅನ್ನೋದನ್ನ ನೀನು ಮರಿಬೇಡ. ಆ ತಾಯಿಗೆ ಕೊಟ್ಟ ಮಾತು ನೆನಪು ಮಾಡ್ಕೋ. ರಾಯಣ್ಣ ಹೇಳು, ಕತ್ತಿ ಹಿಡಿ, ದೀಕ್ಷೆ ತೊಡು ರಾಯಣ್ಣ. ಸರ್ದಾರ, ಇನ್ನು ವಿಳಂಬ ಮಾಡೋದು ಬ್ಯಾಡ್ರಿ. ಆ ಕೆಂಪು ಮೋತಿಯ ಒಬ್ಬೊಬ್ಬರ ರಕ್ತದಿಂದ ಈ ಕಿತ್ತೂರ ಯುದ್ಧ ಭೂಮಿಗೆ ರಕ್ತಾಭಿಷೇಕ ಮಾಡೋನು. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಕೇಳಿ ಇವೇನ ಕಣದಾಗ ಹಂತಿ ಕಟ್ಟಿದಂಗ ತಿರ್ಗಾಕತ್ತೇನ ಮಗ. ಅಲ್ಲೋ ಗಸ್ತಿ ಕಾಯಕ್ ಹಚ್ತಾನ ನೋಡ್ ನಮಗೂ ಇವ ಏನಿದು ಚಂಡಮ್ಮನು ಅಡೆ ಗಸ್ತಿ ಕಾಯಕತ್ಯಾನ ನೋಡ್ ಮತ್ತ ಏನ್ ಮಾಡಕತ್ತಾನ ನೋಡಲಿ ಇವ. ಮಾತಾಡ್ಸ್ದೆ ಎದಕ್ಕೆ ಕರ್ಸ್ಯಾನ ಕೇಳು. ಅದೇನೋ ಅಂತಾರಲ್ಲ, ಕಣದಾಗ ಹಂತಿ ಕಟ್ಟಿ ಏನೋ ಹುಲ್ಲು ತುಗುದ ತುಳಸ್ತಾರ ರಾಶಿ ಮಾಡಕೈತಂಗ ಆಗೈತೆ ನೋಡ್ಲಿ.
ಸಾಹೇಬ್ರ Oh, yes. ಎಲ್ಲಿ ಹೋಗಿತ್ರಿ ತಲಿ ಅವು ಹರಿತೇನೆ ನೋಡು ಖಬರ್ ಹಾರೈತಿ ವೆಂಕಟಲೋಲ ಅಂಡ್ ಏ, ಮಾಲಪ್ಪ ಶೆಟ್ಟಿ ನಿಮ್ಮನ್ನ ಇಲ್ಲಿ ಕರೆಸಿದ ಕಾರಣ ನಮಗೆ ಮೇಲಿಂದ ಮೇಲೆ ಕಂಪನಿ ಸರಕಾರದಿಂದ ಪತ್ರ ಬರುತ್ತಿದೆ. ಪತ್ರ ಎಸ್, ಪತ್ರ ಅಂದ್ರ ಆ ಲಾಯನನ್ನ ಹೇಗಾದರೂ ಮಾಡಿ ಕ್ಯಾಚ್ ಮಾಡಿ ಅಂತ. ಕ್ಯಾಚ ಆ ಲಾಯನ ಹೇಗಾದರೂ ಮಾಡಿ ಕ್ಯಾಚ್ ಮಾಡಿ ಅವನನ್ನ ನಾವು ಗಲ್ಲಿಗೇರಿಸಬೇಕು. ಏನ್ ಕ್ಯಾಚ್ ಅಂತ ನೋಡ್ಲಿ ಅವ ಏನ ಓ ಕ್ಯಾಚ್ ಹಿಡಿಯಬೇಕು ಹಿಡಿಯಬೇಕು. ರಾಯಣ್ಣನ ಹಿಡಿಯಬೇಕು. ಹಿಡಿ ಹಿಡಿ ಹಿಡಿ. ಅದನ್ನೇನು ಇಲಿ ಮಾಡಿ ನಮಗ ನೋಡ ಯಾಕೆ ಏನಾಗಿದೆ? ಆ ಲಾಯನನ್ನು ಏನು ದೊಡ್ಡ ಟೈಗರ ಬೇಗ ಹೋಗಿ ಹಿಡಿಯಿರಿ. ಹಿಡಿತೀವಿ ಸಾಹೇಬ್ರ ಅವನು ಹಿಡಿಯುವುದು ನಾವು ನಿಮ್ಗೆ ಪ್ಲಾನ್ ಹೇಳಿ ಕೊಡ್ತೀವ್ರಿ. ಲೇ ಮಗನ ಪ್ಲಾನ್ ಹಂಗ ಹೇಳ್ಬೇಡ. ಇವ್ರು ಏನಾರೇ ಕೊಡ್ತಂದ್ರ ಪ್ಲಾನ್ ಹೇಳ. ಮತ್ತೇನ್ ಹಂಗ ಹೇಳ್ತಾನ ತಿಳ್ಕೊಂಡಿದ್ದೀನಿ. ಇವ್ರೇನ ಮಕ್ಳ ಮನಿಂದ ಕೊಡಂಗಿಲ್ಲ. ಇಲ್ಲೇ ನಮ್ದು ಚೆನ್ನವನ್ ಮಾಡ್ಯದ ಅಂದ ಕೊಡವ್ರ. ಕೆರಿ ಏನಾರೇ ಕೊಟ್ರ ಹೇಳು, ಇರ್ಲಿಕ್ಕ ಹೇಳ್ಬೇಡ. ಏನು ಏನು ವಿಚಾರ ಮಾಡುತ್ತಿದ್ದೀರಿ? ಬೇಗ 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 ಹೇಳಿ. ಬೇಗ ಹೇಳ ಶೆಟ್ಟಿ. ಬೇಗ ಹೇಳಂದ್ರ ಏನ್ ಹೇಳನ್ರಿ? ನೀವ್ ನಮ್ಮನ್ನ ಎದಕ್ ಕರ್ಸೇರಿ? ಓ ಎಸ್, ನನಗೆ ಆ ಲಕ್ಷ್ಮಣ ಬೇಕು. ಲಕ್ಷ್ಮಣ ಅಲ್ಲೇ ಹೊಚ್ಚ ಸಂಗೊಳ್ಳಿ ರಾಯಣ್ಣ Yes. ಬಾಯ ತೆಲಿಬಿಂಗ ಎಸ್, ನನಗೆ ಆ ಲಾಯನ ಬೇಕು. ಲಾಯನ ಏನ ಕರಂಟ ಲಾಯನ ಹಿಡಿಯಬೇಕು ಅಂತ ಕರೆಂಟ್ ಬಂದಿದೆ. ಹಾ ನೋಡ್ರಿ, ಈಗ ಆ ರಾಯಣ್ಣನ ಮಾವನ್ ಲಕ್ಕಾಪ್ನ ಕರಿಯಾಕ ನಿಮ್ಮ ಸೈನಿಕರು ಕಳಿಸಿವ್ರಿ. ಅವ್ ಬಂದ ಮ್ಯಾಗ ರೊಕ್ಕ ರೂಪಾಯಿ ಆಸೆ ಹಚ್ಚ್ರಿ. ಅದಕ್ಕೆ ಬಗ್ಲಿಲ್ಲ ಅಂದ್ರ ಜಾಡ್ಸಿ ಒದಿ ಅವನ ಹೆಂಡತಿ ಮಕ್ಕಳನ್ನ ತರದೈತಿ ಹಿಡ್ಕೊಂಡು ಬಂದು ಜಾಡ್ಸಿ ಒದ್ದ ಅಳಿಯಾನ ತಂದ ಕೊಟ್ರ ಬಿಡ್ತೀವಂತ ಅಂಜಿಕೆ ಹಾಕೊಂಡು ನಿನ್ನ ಹೆಂಡ್ರ ಮಕ್ಕಳ ಬಿಡ್ತೀವು, ಇಲ್ಲ ಅಂದ್ರ ತಾವ ತಂದು ಕೊಡ್ತಾರೆ. ಈಗ ಅವ ಬರೋ ಎಳೆ ಆಗೈತ್ರಿ. ಲೇ ಶೆಟ್ಟಿ, ಇಷ್ಟ್ರಾಗ ಬರ್ಬೋದು. ಲಾಕ್ಯಾನ್ ಕರ್ಕೊಂಡು ಬಂದ್ಲಿ. ಸಾಹೇಬ್ರ ಸೋಲ್ಜರ್ ಹೋಗಿ ಆ ಲೆಕ್ಕಬನ ಕರೆದುಕೊಂಡು ಬನ್ನಿ. ಬಾ ಲಕ್ಕಪ್ಪ ಬಾ. ನೀನ ಹೇಳೋ. ಸಾಹೇಬ್ರ ಹಿಂಗ್ ಹೇಳ್ಯಾರ ಹೇಳ ನೋಡ್ಲೆ. ಈಗ ಅವ್ರು ಕರ್ಸ್ಯಾರ ನಿನ್ನ. ಯಾಕೆ ಹೆಣ ತಿನ್ನ ನೋಡ ಗುದ್ದಾಡ್ತಿ? ಸುಮ್ಮ ಹೂ ಅಂದ್ಬೇಡ, ನಿನ್ನ ದೈವ ತೆಗಿತೈತಿ. ಅದು ಏನಾರಿ ಅಂತ ಹೇಳ್ರಿ ಅಪ್ಪ. ನನ್ನ ಕೈಯಿಂದ ಆಗುವಂತ ಕೆಲಸ ಇದ್ರೆ ಮಾಡ್ತೇನ್ರಿ. ನೀ ಅಂತ ಕೆಲಸ ಮಾಡ್ತಿ ಅಂತ ನಿನ್ನ ಕರ್ಸಿಲ್ಲ ಮಗನ. ಸಾಹೇಬ್ರ ನೀವ ಚೆನ್ನಾಗಿ ತಿಳಿಸಿ ಹೇಳ್ರಿ ನಾವು. ಲಕ್ಕಪ್ಪ, ನೀನು ಹೇಗಾದರೂ ಮಾಡಿ ಆ ಚಂಗೋಲಿ ಲಾಯನನ್ನು ನಮಗೆ ಕ್ಯಾಚ್ ಮಾಡಿ ಕೊಡಬೇಕು. ಅವನನ್ನು ನೀನು ಹಿಡಿದು ಕೊಟ್ಟರೆ ನಿನಗೆ ಚನುಮಾನ ಮಾಡಿಸುತ್ತೇನೆ. ಅಲ್ಲದೆ ನಿನಗೆ ಬಿಗ್ ಪ್ರೈಸ್ ಕೊಡಿಸುತ್ತೇನೆ. ಏನಂದ್ರಿ? ಸಣ್ಣಾಗಿರ್ತಾ ಈ ನನ್ನ ಕೈಯಾಗ ಬೆಳೆಸಿದ ನನ್ನ ಸೋದರಳಿಯನ್ನ ತಂದು ಇಂಥ ಕಟಕರ ಕೈಯಾಗ ಕೊಡಂತೀರೇನ? ನನ್ನ ಅಳಿಯ ಅಂದ್ರ ಇಡೀ ಪಿರಂಗಿ ಸರ್ಕಾರಕ್ಕ ತಂಡಿ ಉರಿ ಬಂದಾವು. ಅಂತ ದೇಶಭಕ್ತ ಸೂರ ಸಂಗೊಳ್ಳಿ ರಾಯನನ್ನ ಮೋಸದಿಂದ ಹಿಡಿದು ಕೊಡು ಅಂತೀರಲ್ಲ, ನೀವೇನು ಮನುಷ್ಯರು ರಾಕ್ಷಸರು? ಲೇ ಮಲ್ಲಪ್ಪ ಶೆಟ್ಟಿ, ಕಿತ್ತೂರು ಸಂಸ್ಥಾನ ಹಾಳಾಗಾಕ ನೀನ ಕಾರಣೀಕರ್ತ ಅನ್ನೋದು ನನಗೆ ಗೊತ್ತಾಯ್ತು. ಆದ್ರೂ ಒಂದು ಮಾತು ನೆನಪಿಟ್ಟುಕೋ, ಸೂರ್ಯ ಚಂದ್ರ ಇರು ಮಠ
ಕಿತ್ತೂರು ಸಂಸ್ಥಾನ ಹಾಳು ಮಾಡಿದ್ದು ಮಲ್ಲಪ್ಪ ಶೆಟ್ಟಿನ ಅನ್ನೋದು ಸಾರಿ ಸಾರಿ ಹೇಳುವಂಗಕ್ಕತಿ. ಅಂತ ಕಳಂಕನ ನಾನು ಹೊತ್ಕೊಳಕ ವಲ್ಯ. ಲೇ ಲಕ್ಯ, ನನಗ ಕಿಮ್ಮತ್ ಇಲ್ದಂಗ ಮಾತಾಡ್ತೇನಲ್ಲೇ ನೀನ್ ನಾವಣ. ಸಾಹೇಬ್ರ, ಇವ ಮಾತಿಗೆ ಬಗ್ಗು ಮಗ ಅಲ್ರಿ. ಇವನು ನಿಮ್ಮ ಕಷ್ಟಡಿಗೆ ತೋರಿ, ಕಷ್ಟಡಿಗೆ ತೋರಿ ಇವನ. ಲಕಪ್ಪ ಸುಮ್ಮನೆ ಒಪ್ಪಿಕೋ. ಇಲ್ಲ ಅಂದರೆ ನಮ್ಮ ಸೋಲ್ಜರ್ ನಿಮ್ಮ ಮನೆಯ ಮುಂದೆ ನಿಂತಿರುತ್ತದೆ. ನಿನ್ನ ಹೆಂಡತಿ ಮಕ್ಕಳು ಅಲ್ಲಿ ಇರುತ್ತಾರೆ. ಇಲ್ಲಿ ನಾನು ಒಂದು ಮಾತು ಹೇಳಿ ಕಲಿತಿದರೆ ಚಾಕು ನಿನ್ನ ಇಡೀ ಕುಟುಂಬವನ್ನೇ ಫಿನಿಶ್ ಮಾಡಿ ಬಿಡುತ್ತಾನೆ. ಸರ್ವನಾಶ್. ಮತ್ತೆ ನೀನೇ ಆ ಲಾಯನನ್ನು ಹಿಡಿದು ಕೊತ್ತದ್ದು ಅಂತ ನಾವು ಯಾರ ಮುಂದೇನು ಹೇಳುವುದಿಲ್ಲ. ಯು ಡೋಂಟ್ ವೆರಿ ಅಬೌಟ್ ದಿಸ್, ಓಕೆ? ಯಪ್ಪ ಬ್ಯಾಡ್ರಿ ಅಪ್ಪ, ನಿಮ್ಮ ಕಾಲಿಗೆ ಬೀಳ್ತೀನ್ರಿ. ನನ್ನ ಹೆಂಡ್ರು ಮಕ್ಕಳಿಗೆ ಏನು ಮಾಡಬೇಡ್ರಿ. ನೀವ್ ಹೇಳ್ದಂಗ ಕೇಳ್ತೀನ್ರಿ ಅಪ್ಪ, ನೀವ್ ಹೇಳ್ದಂಗ ಕೇಳ್ತೀನಿ. ಏ ಲಕ್ಕಪ್ಪ, ಯಾಕೆ ಸಣ್ಣ ಹುಡುಗರ ಗತಿ ಆಳತ್ತಿಲೆ? ಈ ಸುಳ್ಳ ಈ ದನ ತಿನ್ನು ಮಂದಿ ಜೊತೆ ಸುಳ್ಳ ಗುದ್ದಾಡ್ತೀರಿ. ಸಾಹೇಬ್ರ, ನೀವು ಸ್ವಲ್ಪ ಸಮಾಧಾನ ತಗೋರಿ. ಅವಂಗ ಹೇಳಿ ತಿದ್ದಿ ನಮ್ಮ ದಾರಿಗೆ ತರ್ತೀವಿ. ಒಂದ್ ವೇಳೆ ಅವ್ನು ನಮ್ಮ ದಾರಿಗೆ ಬರದಿದ್ರ ನೀವು ನೋಡ್ಕೊಳಕ್ರೆ. ಲೇ ಲಕ್ಕಪ್ಪ, ಆ ರಾಯನ್ ಹಿಡಿದು ಕೊಡ್ತಾನಂತ ಈ ಸಾಹೇಬ ಒಪ್ಕೋತಾನಂತೇಳಿ ಹ್ಞೂ ಅಂದ್ಬಿಡ ಅವ್ರಿಗೆ. ಇರ್ಲಿಕ್ಕಂದ್ರ ಇಲ್ಲ ಅಂದೆ ಅಂದ್ರ ಅವ್ರ ದಾರಿ ಅವ್ರು ನೋಡ್ಕೋತಾರು. ನೀನ್ ದಾರಿ ನೀನ್ ಹೆಂಡ್ರ ನೋಡ್ಕೊ. ಮಕ್ಕಳು ನೀವ್ ಹೇಳ್ದಂಗ ಕೇಳ್ತನ್ರಿ. ರಾಯಣ್ಣನ ತಂದ ನಿಮಗ್ ಒಪ್ಪಿಸ್ತನ್ರಿ. ಆದ್ರ ನನ್ನ ರಾಯಣ್ಣನ ಜೀವಕ್ಕೆ ಏನು ಮಾಡಂಗಿಲ್ಲ ಅಂತ ಮಾತು ಕೊಟ್ರ ನಾ ಈ ಕೆಲಸ ಮಾಡ್ತೇನ್ರಿ. ನೋ ನೋ ನೋ, ನಿಮ್ಮ ಲಾಯನನಿಗೆ ಏನು ತೊಂದರೆ ಕೊಡುವುದಿಲ್ಲ. ಯಾಕೆಂದರೆ ನೀನು ನಮಗೆ ಮಾತು ಕೊಟ್ಟಿದೀಯಾ. ಅದಕ್ಕೆ ನಿಮ್ಮ ಲಾಯನನ್ನ ಏನು ಮಾಡುವುದಿಲ್ಲ. ಸುಮ್ಮನೆ ಒಂದು ಚೆನ್ನ ವಿಚಾರ ಮಾಡುತ್ತೇವೆ ಅಷ್ಟೇ. ಗೌಡ, ಮಲ್ಲಪ್ಪ ಶೆಟ್ಟಿ, ಹೇಳಿ, ನೀವು ಹೇಳಿ. ನಾವು ಹೇಳಿದ್ದೀವಿ, ನೀವೇ ಹೇಳಿ. ಹಾ, ಲಕ್ಕಪ್ಪ, ಸುಮ್ನ ಆ ರಾಯನ ಹಿಡಿದು ಕೊಟ್ಟು ಬಿಡ. ನೀ ಬದುಕೋತಿ, ಇಲ್ಲ ನೀ ಸತ್ಯನಾಶ ಆಗಿ ಹೋಗಿ ನೋಡು. ಏ ಸಾಹೇಬ್ರ, ಈ ನಾವು ಹಿಡಿಯಾಕ ಹೋಗ್ತೀವ್ರಿ. ಏನ್ ನಮಗ ಯಾಕೆಂದರೆ ಆ ಚಂಗೊಲ್ಲಿ ಲಾಯನಿಗೆ ಬಹಳ ಹೆದರುತ್ತೀರಿ. ಎಸ್, ಓಕೆ ಓಕೆ, ಐ ನೋ ಇಟ್. ನಿಮ್ಮ ಜೊತೆ ನಮ್ಮ 5 ಜನ ಸೋಲ್ಜರ್ಸ್ ಕಲಿಸಿಕೊಡುತ್ತೇನೆ. ನಿಮ್ಮ ಜೊತೆ 5 ಜನ ನಮ್ಮ ಸೋಲ್ಜರ್ಸ್ ಬರುತ್ತಾರೆ. ಕರೆದುಕೊಂಡು ಹೋಗಿ. ಯಪ್ಪ ಸಾಹೇಬ್ರ, ನಾವು ಹಿಡಿಯಾಕ ಹೊಂಟಿದ್ದು ಹುಲಿ, ಇಲಿ ಅಲ್ಲ. 5 ಮಂದಿ ಸೈನಿಕರು ಸಾಲ ಇಲ್ಲ ಸರ. ಅಲ್ರಿ ನಮ್ಮನ್ನ ತಿಂದ ಬಿಡ್ತಾನ ನಾವು. ಸಾಹೇಬ್ರ, ಈಗ ನಾವು ಮೋಸದಿಂದ ಹಿಡಿಯಾಕ ಹೊಂಟಿವಿ ಅಂದಿಂದ 50 ತಾಳು ಕಳ್ಸ್ರಿ. ನೀವೇನಾರ ನೇರ ಹಿಡಿತೀನಂದ್ರ 100 ಜನ ಸೈನಿಕರು ಬೇಕ. 5 ಮಂದಿನ ಕರ್ಕೊಂಡು ಹೋಗ್ಕೋಬತ್ತಿ. 5 ಮಂದಿನ. ಓಕೆ ಓಕೆ, ಐ ನೋ ಇಟ್. ನಿಮಗೆ ಎಷ್ಟು ಜನ ಸೈನಿಕರು ಬೇಕೋ ಅಷ್ಟು ಜನರನ್ನು ನೀವೇ ಕರೆದುಕೊಂಡು ಹೋಗಿ. ಮೈ ಆರ್ಡರ್, ದಿಸ್ ಈಸ್ ಮೈ ಆರ್ಡರ್. ಎಷ್ಟು ಜನ ಬೇಕೋ ನೀವೇ ಒಯ್. ಕರ್ಕೊಂಡಲ್ಲಿ ಈ ಮಂಗ್ಯ ನಾಡ್ಸನ್ ಬಂದ್ ಏನೇನು ಕ್ವಾಣಿನ ಮುಂದ ಕಿನ್ನೂರಿ ಬಾರಿಸಿದ್ರ ಕೊಂಬ ಯಾವ್ದು ಕೊಳಗ ಯಾವ್ದು ಅತ್ತಿತ್ತ. ಅದ್ರ ಮುಂದ ಹರಿಕತಿ ಹೇಳ್ಕೊತ್ ನಿತ್ಲ. ಆ ಲಾಕಪ್ನ ಕರ್ಕೊಂಡ್ ನಡಿಲಿ, ಆ ಕೆಲಸ ಮಾಡಿ ಮುಗಿಸಿ ಬೇಸ್ಗತ್ತಿ ಮಣಿತಾನ ತಗೊಂಡು ಮಗನ. ತಗೋಕೆ ನಾ ಹೇಳಣ, ನೀ ನನಗೆ ಹೇಳ್ತೇನೆ ಮಗನ. ನಾ ಹೇಳ ಮಾಡಿ ಕೇಳ್ತ ನಡಿ ಕರ್ಕೊಂಡು. ಸಾಬ್ರ ಸಾಬ್ರ ಸದ್ದ ಹೊರಗೆ ಸಾಬ್ರ ನಿಮ್ ತಮ್ಮ ಸರಿಯ ಹಿಂದಕ್ಕ ನಾನ್ ನಿನ್ ಸಾಬ್ರಲ್ಲ, ನಾನ ನಿನ್ನ ಪದ್ದು. ನೀ ಯಾಕೆ ಹಿಂಗ್ ಬಂದಿ?
ಏನಾತ್ ನಿನಗ? ಯಾಕೆ ಹಿಂಗ್ ಬಂದಿ ಅಂತ ಕೇಳ್ತಾ ಇದೀಯಲ್ಲ? ಹೌದು, ನೀನ್ ಇಲ್ಲಿಗೆ ಬಾ ಅಂತ ಚೀಟಿ ಬರ್ದು ಕಳ್ಸಿದ್ದಿಲ್ಲ, ಹೌದು. ಅದಕ್ಕೆ ನೀನು ಹುಡ್ಕೊಂತ ನಾನು ಇಲ್ಲಿಗೆ ಬಂದೆ. ಅಂದಂಗ ನೀನು ಜೈಲ್ ತಪ್ಪಿಸ್ಕೊಂಡು ಬಂದೆ. ಹೌದು ಪದ್ದು, ನಾನು ಜೈಲಿಗೋಡಿ ಜಿಗಿದು ಬಂದೀನಿ. ಹಂಗ ನನ್ನಂಗ ನೀನು ಜೈಲಿಗೋಡಿ ಜಿಗಿದು ಬಂದಿ? ಎಲ್ಲಿಯಪ್ಪ, ನಾಳೆನೆ ನಮ್ಮ ಅಪ್ಪ ಪರ್ಷನ್ ಜೊತೆಗೆ ಮದುವೆ ಮಾಡ್ಬೇಕಂತ ಮನಿ ಮುಂದನ ಮದುವೆ ಹಂದ್ರ ಹಾಕ್ಸಿಟ್ಟಾನ. ಅವ್ರ ಕಣ್ಣಿಗೆ ಕಾಣ್ಲಾರ್ದಂಗ ನಾನು ಕೂಡ ಗಾಡಿ ಹಾರಿ ಇತ್ತ ಕಡೆ ಓಡಿ ಬಂದೀನಿ. ಒಂದು ಲೆಕ್ಕ ಹೇಳ್ಬೇಕಂದ್ರ ಆ ಪಿರಂಗಿ ಅವ್ರು ಕಟ್ಟಿದ ಜೈಲನ್ನ ನೀ ಹೆಂಗ ಆ ಗಾಡಿನ ಹಾರಿ ಬಂದಿಯೋ ಹಂಗ ನನ್ನ ಪರಿಸ್ಥಿತಿನೂ ಆಗೀತು ತಿಮ್ಮು. ಅಂದ್ರ ನೀನು ಆ ಪದಿಯನ ಪರ್ಸನ್ ಮದುವೆಯಾಗ ಮನಸ್ಸು ಇಲ್ಲಂದಂಗ ಆತು. ನೋಡು, ಮನಸ್ಸೊಬ್ಬನಿಗೆ ದೇಹ ಮತ್ತೊಬ್ಬರಿಗೆ ಕೊಡಾಕ ನಾನೇನು ಕುಳಗೇಡಿ ಹೆಣ್ಣು ಅಂತ ತಿಳ್ಕೊಂಡಿಯೇನು? ನಿಂತ ಜಾಗದಾಗ ನನ್ನ ಕಡ್ದು ಹಾಕಿದ್ರು ನನ್ನ ಕೊನ ಉಸಿರು ಇರುವವರೆಗೂ ತಿಮ್ಮು ತಿಮ್ಮು ಅನ್ನುತ್ತ ವಿನಃ ಮತ್ತೊಬ್ಬರ ಹೆಸರು ಎಂದಿಗೂ ಹೇಳೋದಿಲ್ಲ. ಈ ನನ್ನ ದೇಹ, ಈ ನನ್ನ ಮನಸ್ಸು ಇವೆಲ್ಲವೂ ನಿನಗ ಮೀಸಲು. ಎಷ್ಟು ದೊಡ್ಡ ಮಾತು ಮಾತಾಡಕತ್ತೀಯಪ್ಪದ್ದು. ಇಷ್ಟು ದಿವಸ ನೀ ಅವನ ಜೋಡಿ ಹಾಡೋದು ಕುಣಿದು ನೋಡಿ ನಿನ್ನ ಮನಸ್ಸು ನನ್ನ ಮ್ಯಾಲ ಇಲ್ಲ ಅಂತ ಅನ್ಕೊಂಡಿದ್ನಿ. ಆದ್ರ ನನ್ನ ಮನಸ್ಸು ಇವತ್ತು ಕೂಗಿ ಕೂಗಿ ಹೇಳಕತ್ತೈತಿ, ನಿನ್ನಂತ ಗೆಳತಿನ ಪಡಿಬೇಕಾದ್ರೆ ನಾನು ಎಷ್ಟು ದೇವ್ರ ಪುಣ್ಯ ಮಾಡಿನೋ ಏನೋ ಅಂತ. ನನ್ನ ಮನಸ್ಸು ನಿನ್ನ ಮ್ಯಾಲ ಭಾಳ ಐತೆ. ಆದ್ರ ಆ ದೇವರು ನಮ್ಮ ಪ್ರೀತಿ ಒಳಗ ಚದುರಂಗದ ಆಟ ಆಡಾಕತ್ತಾನ ಅಂತ ಅನ್ಸಾಕತ್ತೈತಿ. ಅಂದ್ರೆ ನಿನ್ನ ಮಾತು ಪದ್ದು, ನೀ ನನ್ನ ಮದುವೆ ಆಗೋಕ್ಕಿಂತ ನಿಮ್ಮ ಅಪ್ಪ ತೋರಿಸಿದ ಪರ್ಸನ್ ಮದುವೆ ಆಗದ ಬಹಳ ಚಲೋ ಅಂತ ನನ್ನ ಮನಸ್ಸು ಹೇಳಕತ್ತೈತಿ. ತಿಮ್ಮು, ಇಂಥ ಮಾತು ಮಾತಾಡಕ ನಾಚಿಕೆ ಆಗೋದಿಲ್ಲೇನ ನಿನಗ? ಅಲ್ಲ, ರಾತ್ರಿ ಹೆಣ್ಣಾದ ನಾನು ಮದುವೆ ಮಂಟಪ ಬಿಟ್ಟು ಓಡಿ ಬಂದೆ ನಿನ್ನ ಸಲುವಾಗಿ. ಇಂಥ ಹೊತ್ತಿನಾಗ ನೀನು ಇಂಥ ಮಾತಾಡ್ತಿ ಅಂದ್ರ ಮುಂದೆ ನಾನು ಏನಂತ ಉತ್ತರ ಕೊಡ್ಲಿ? ಅಷ್ಟಕ್ಕೂ ಈಗೇನಾಗಿತ್ತು ಅಂತ ಹಿಂಗ ಮಾತಾಡಕತ್ತಿ? ನಾನು ಜೈಲಿನಿಗಿರೋ ಕೈದಿ. ನನಗೆ ಯಾವಾಗ ಗಲ್ಲಾಗುತ್ತೋ ನನಗೆ ಗೊತ್ತಿಲ್ಲ. ಅದ್ರಾಗ ನನ್ನ ಮದುವೆಗೆ ಯಾವ ಸುಖ ಉಣ್ತಿ? ಅದಕ್ಕ ನಿಮ್ಮಪ್ಪ ತೋರಿಸಿದ ಆ ಪರ್ಸನ ಮದುವೆಗೆ ಸುಖವಾಗಿರಂತ ನನ್ನ ಮನಸ್ಸು ಹೇಳಾಕತ್ತೈತಿ. ತಿಮ್ಮು, ನಾನು ಪ್ರೀತಿಸಿದ ಹುಡುಗ ಹೆಂಗದನಂದ್ರ ಅವನು ನೀತಿವಂತ, ನ್ಯಾಯವಂತ, ಧರ್ಮವಂತ. ಅಷ್ಟ ಯಾಕ ಈ ಕಿತ್ತೂರು ಸಂಸ್ಥಾನಕ್ಕೆ ದೇಶಭಕ್ತನೆನಿಸಿಕೊಂಡವನು ನೀನು. ನೀನೊಬ್ಬ ಸ್ವತಂತ್ರ ಸೇನಾನಿ ಎಂಬುದು ನನಗ ಹೆಮ್ಮೆ ಐತೆ. ಇಷ್ಟು ಹಮ್ಮು ಸಾಕಲ್ಲ ನನಗ, ಮತ್ತೇನು ಬೇಕು? ನೀ ಹೇಳು ಮಾತೇನು ಕರೆ ಐತಿ. ಆದ್ರ ನಾಳೆ ನಾ ಸತ್ತ ಮ್ಯಾದ ನನ್ನ ಪ್ರೀತಿ ಮಾಡಿದ ಹುಡುಗಿ ಸಾಯುತನ ಹೆಂಗಿರ್ತಾಳ ಅದನ್ನ ನೆನೆಸ್ಕೊಂಡ್ರ ಇವತ್ತು ಅಂಜಿಕೆ ಬರಾಕತ್ತೈತೆ. ಅದು ನಾಳೆ ಅಲ್ಲ, ಇವತ್ತಂತರೂ ಅಲ್ಲಲ್ಲ. ಅಂದ್ರೆ ನಿನ್ನ ಮಾತು ನೋಡು, ಆ ಮಾತು ಈ ಮಾತು ಮಾತಾಡಿದ್ರಾಗ ಹೊತ್ತು ಎಳ್ಯಾಗ ಹೋಗ್ಬಿಡ್ತೈತಿ. ಸದ್ಯಕ್ಕ ನನ್ನ ಕೊರಳಿಗೆ ಕಟ್ಟು ಈ ತಾಳಿಯನ್ನ. ಬೇಡ ಪದ್ದು, ಬೇಡ. ನಾಳೆ ನನ್ನ ಗಲ್ಲಿಗೆ ಹಾಕ್ತಾರ. ನನ್ನ ಗಲ್ಲಿಗೆ ಹಾಕಿದ ಮೇಲೆ ನನ್ನ ಮದುವೆ ಆದ ನನ್ನ ಹೆಂಡತಿ ಮುತ್ತೈದು ತನ ಕಳ್ಕೊಂಡು ಬಿದ್ವಿ ಆಗ್ತಾಳ. ಸಾಯಿತನ ಹೆಂಗಿರ್ತೀವಿ? ಅದಕ್ಕ ನಾ ಸತ್ರು ನನ್ನ ಪ್ರೀತಿ ಮಾಡಿದ ಹುಡುಗಿ ಸಾಯುವವರೆಗೂ ಸುಖವಾಗಿರ್ಲಿ ಅನ್ನೋದ ನನ್ನ ಆಸೆ. ಅದಕ್ಕ ನೀ ನನ್ನ ಮದುವೆ ಆಗೋದು ಬೇಡ. ನೋಡು ತಿಮ್ಮು, ಮನಸ್ಸು ಕೊಟ್ಟೆ ನಂದ ಮ್ಯಾಗ ನಾನು ನಿನ್ನೊಂದಿಗೆ ಬದುಕಕ್ಕೂ ಸಿದ್ಧಳಾಗೀನಿ, ಸಾಯಕ್ಕೂ ಸಿದ್ಧಳಾಗೀನಿ. ನಿನ್ನ ಕೈಯಿಂದನೇ ತಾಳಿ ಕಟ್ಟಿಸ್ಕೊಳ್ಬೇಕೆಂಬ ಹಂಬಲ ನನಗೆಂದೋ ನಿಂದನೋ ಆಯಿತು. ಅಷ್ಟ ಯಾಕ ನಿನ್ನಂತ ದೇಶಭಕ್ತರ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಒಂದು ದಿನ ಬದುಕಿದ್ರು ಸಾಕು ಈ ನನ್ನ ಜನ್ಮಕ್ಕ. ಅದು ಪೂರ್ವ ಜನ್ಮದ ಪುಣ್ಯ ಸಿಕ್ಕಷ್ಟ ಖುಷಿ ಆಗುತ್ತ ಈ ನನ್ನ ಮನಸ್ಸಿಗೆ. ನಿನ್ನ ಕಾಲು ಹಿಡಿದು ಬೆಡ್ಕೊಳ್ತೀನಿ, ದಯವಿಟ್ಟು ನನ್ನ ಕೊರಳಿಗೆ ತಾಳಿ ಕಟ್ಟಕ್ಕೂ ಒಲ್ಲೆ ಅನ್ಬೇಡ. ಇದು ಒಂದು ಮಾತನ್ನ ನಡೆಸ್ಕೊಡೋ ತಿಮ್ಮ. ಆದ್ರೂ ನಾ ಯಾಕೋ ತಪ್ಪು ಮಾಡಕತ್ತೀನಿ ಅಂತ ಅನ್ಸಕತ್ತೈತಿ.
ಇದು ತಪ್ಪುನೂ ಅಲ್ಲ ಒಪ್ಪುನೂ ಅಲ್ಲ, ನಮ್ಮಿಬ್ಬರು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ನೋಡು, ತಡ ಮಾಡಬೇಡ, ತೆಗೆದುಕೋ ಈ ತಾಳಿನ. ಪದ್ಮಾವತಿ, ನನ್ನ ಮನಸ್ಸಿಗೆ ಎಷ್ಟು ಸಂತೋಷವಾಗತ್ತಿದ್ದು ಗೊತ್ತಾ ಈ ಸಮಯದಾಗ. ನಿಜವಾಗ್ಲೂ ನಿನ್ನಂತವನ ಕೈಯಿಂದ ತಾಳಿ ಕಟ್ಟಿಸಿಕೊಂಡ ಈ ನನ್ನ ಜನ್ಮ ಸಾರ್ಥಕ ಆತ, ಸಾರ್ಥಕ ಆತ. ಪದ್ಮಾವತಿ, ಎಲ್ಲಾ ಚಲೋ ಇದ್ರ ಹಾದಿಗೆ ಹಂದ್ರ ಹಾಕಿ ಬೀದಿಗೆ ಚಪ್ರ ಹಾಕ್ಸಿ ಊದವ್ರನ್ನ ಬಾರ್ಸವ್ರನ್ನ ತಂದು ಊರ್ ತುಂಬಾ ಮುತ್ತೈದೆಯರನ್ನೆಲ್ಲ ಕೂರಿಸಿ ಊರಿಗೆ ಸಿಹಿ ಊಟ ಹಾಕಿಸಿ ನಿನ್ನ ಮದುವೆ ಆಗ್ಬೇಕು ಅಂತ ಮಾಡಿದ್ದೆ. ಆದ್ರ ಏನ್ ಮಾಡೋದು? ಆದ್ರಂತ ಯಾಕೆ ಚಿಂತೆ ಮಾಡ್ತೀಯ? ನಾನು ಈಗಾಗ್ಲೇ ಶಾವಿಗೆನ ಬಸ್ಕೊಂಡು ಬಂದೀನಿ, ಅದ್ರ ಮ್ಯಾಲೆ ಬೆಲ್ಲನೂ ಹಾಕೊಂಡು ಬಂದೀನಿ. ನೋಡ್ಬೇಕಾದ್ರೆ ವಾವ್, ಎಂತ ಗಮ ಗಮ ವಾಸನೆ ಇದು. ಕೊಡದನ ಎಲ್ಲ ಏ ತಿಮ್ಮು, ನೋಡು, ನಾ ತಿಂದು ಸಾಕಾದ ಮೇಲೆ ನೀನು ತಿನ್ಬೇಕು. ಮುಂಚೆ ನೀ ಏನಾದ್ರೂ ಇದನ್ನ ತಿಂದ್ರ ನಿನಗ ನನ್ನ ಹಾನಿ ಆಗೈತಿ. ಇಷ್ಟು ಸಣ್ಣ ವಿಷಯಕ್ಕೆ ಹಾನಿ ಮಾತಾಕ. ಹೌದು ಮತ್ತ. ನೀ ತಿನ್ನು, ನೋಡು, ನೀ ತಿಂದು ಬಿಟ್ಟ ಮೇಲೆ ನನಗೆ ಉಳಿದಿದ್ದಲ್ಲ ಅಷ್ಟ ನಾ ತಿಂತೀನಿ. ನಾನು ನಿನ್ನ ಕೈಯಾರ ತಿನ್ಬೇಕನ್ನ ಆಸೆ. ತಿನ್ನಿಸ್ತೀಯಲ್ಲ? ಆಯ್ತು. ಯಾಕ ನಿನ್ನ ಬಾಯಾಗ ರಕ್ತ ಬರಾಕತ್ತಿಲ್ಲ? ಯಾಕೆ, ಏನಾಯ್ತು? ಆಗಲೇ ನೀ ಏನ ಹೇಳಿದೆಲ್ಲ ನನಗ. ನಾಳೆನ ಹೊತ್ತು ಹೊಂಡದ್ರಾಗ ನಿನ್ನ ಗಲ್ಲಿಗೆ ಇರುತ್ತಾರಂತ ಹೇಳಿದಿಲ್ಲ? ಹೌದು. ಅದಕ್ಕ ಗಂಡ ಸತ್ತ ಮ್ಯಾಗ ರಂಡಿ ಮುಂಡಿ ಅಂತ ಅನ್ಸ್ಕೊಂಡು ಬಾಳೆ ಮಾಡೋದಕ್ಕಿಂತ ಗಂಡನ ಮುಂದ ಮುತ್ತೈದೆಯಾಗಿ ಸಾಯ್ಬೇಕಂತ ಆಸೆ ನೀನು ಗಲ್ಲಿಗೆ ಇರುತ್ತಾರಂತ ನನಗ ಮುಂಚೆ ಗೊತ್ತಿತ್ತು. ಅದಕ್ಕ ನಿನ್ ಕೈಯಾರ ತಾಳಿ ಕಟ್ಟಿದ್ಕೊಂಡು ಮುತ್ತೈದೆ ತಾವು ಅನುಭವಿಸ್ಬೇಕೆಂಬುದೇ ನನ್ನ ಕೊನೆಯ ಆಸೆ ಆಗಿತ್ತು. ನಾ ಬಸ್ಕೊಂಡ್ ಬಂದ ಶಾವ್ಗ್ಯಾಗ ವಿಷ ಬೆರ್ಸ್ಕೊಂಡು ನಾನ್ ಸಾಯೋದ್ರೊಳಗ ನಿನ್ನ ಬಾಯಿಂದ ಒಂದು ಸಲ ನನ್ನ ಹೆಸರನ್ನ ಕರೆಯ. ಪದ್ಮಾವತಿ, ಪಾಪೆ ಮಾಡಿಕೊಂಡ ಹೆಂಡತಿಗೆ ನನ್ನ ಕೈಯಾರೆ ವಿಷ ಉಳಿಸಿದ್ನಲ್ಲ. ನೀನು ಪಾಪಿ ಅಲ್ಲ ತಿಮ್ಮ. ನನಗ ಕೊನೆಯದಾಗಿ ನಿನ್ನ ಪಾದ ಮುಟ್ಟಬೇಕನ್ನ ಆಸೆ ಐತಿ. ನನ್ನ ಆಶೀರ್ವಾದ ಮಾಡಿ
ನನ್ನಂತ ನತ ದೃಷ್ಟ ಈ ಜಗತ್ತಲ್ಲಿ ಯಾರು ಇಲ್ಲ ಇಲ್ಲ. ಏ ಪದ್ದು, ನೀ ಹೋದ ಕಡೆ ನಾನು ಬರ್ತೀನಿ. ನಾನು ಬಿಟ್ಟು ಈ ಒಬ್ಬಕ್ಕೆ ಹೋಗ್ಯಾನ, ನಾನು ನಿನ್ನ ಜೊತೆ ಬರ್ತೀನಿ. ಅಲ್ಲಿ ಯಾವ ಜಾತಿ ಭೇದ ಅನ್ನೋ ಒಂದು ಜಗತ್ತೈತಿ. ಆ ಜಗತ್ತಿನಾಗ ನಾನು ನೀನು ಸುಖವಾಗಿರೋನು. ನೋಡು, ಪದ್ಮಾವತಿ, ನಾನು ನಿನ್ನ ಜೊತೆ ಬರ್ತೀನ. ನಾನು ಬಿಟ್ಟು ಹೋಗ್ಬೇಡ, ನಾನು ಬಿಟ್ಟು ಹೋಗ್ಬೇಡ. ನಾನು ಲಕ್ಕಪ್ಪ, ನಾವ್ ಹೇಳಿದ್ದೆಲ್ಲ ತಲೆಯಾಗ ಐತಿಲ್ಲ. ಆದ್ರೂ ರಾಯನನ್ನ ಹಿಡಿದು ಕೊಡಕ್ಕೆ ಯಾಕೋ ನನ್ನ ಮನಸ್ಸು ಒಪ್ಪು ಅಂದ್ರಿ. ಯಾಕ್ಲಿ ಲಕ್ಯ ಮತ್ತ ಅದರಾಗ ಚಾಲು ಮಾಡಿದ್ದೇನೆ ಮಗನ? ನಿನಗೆ ಹೆಂಡ್ರು ಮಕ್ಕಳ ಬೇಕೋ ಬೇಡೋ? ಆದ್ರೂ ನೀವ್ ಹೇಳ್ದಂಗ ಮಾಡ್ತೀರಪ್ಪ. ಹಂಗ ಬಾ ದಾರಿಗೆ. ಲಕ್ಯ, ಈಗ ರಾಯ ಡೋರಿ ಹಳ್ಳಕ್ಕೆ ಜಲಕ ಕೊರು ಗಾಳಿ ಆಗೈತಿ. ನಾವ್ ಬಂದ ಕೂಡಲೇ ನಾವ್ ಹೇಳಿದಂಗ ಮಾಡ. ಲೇ ಶೆಟ್ಟಿ, ಏನ್ಲೇ ಸೈನಿಕರ ಇಷ್ಟ ಜನ ನಾವು ಹಿಡಿಯಾಕ ಬಂದದ ಇಲಿ ಅಲ್ಲಲೇ ಹುಲಿ ಐತಿ. ಅವ್ರೆಲ್ಲ ಗುಡ್ಡದ ವಾರಿಗೆ ಅಡ್ಕೊಂಡ್ ಕೂತಾರ. ಆ ಒಂದು ಕೂಗು ಹೊಡೆದ್ರೆ ಸಾಕು, ರಾಯನನ್ನ ಹರ್ಕೊಂಡು ತಿಂತಾರ. ಏನ ನಾವ್ ಹೇಳ್ದಂಗ ಮಾಡ. ಅಕ್ಕತ್ತಿಲ್ಲ ಮತ್ತೆ ನಿನಗ ಉಸಿ ಹೋತು, ನೀನು ಉಳಿಯಂಗಿಲ್ಲ, ನಿನ್ನ ಹೆಂಡ್ರ ಮಕ್ಕಳು ಉಳಿಯಂಗಿಲ್ಲ. ಹುಷಾರ್. ಈಗ ರಾಯನ ಬರೋ ವೇಳೆ ಆಗೈತಿ. ಹಲೋ, ಶೇಖರ್ ಗೊಂದಾಳ್ ಅವರು ಎಲ್ಲೇ ಇದ್ರು ಸ್ಟೇಜ್ ಅಂತ ಬರ್ಬೇಕು. ಶೇಖರ್ ಗೊಂದಾಳ್ ಅವರು. ಏನ್ ಮಾವ, ನಾ ಬರೋಕ್ಕಿಂತ ಮೊದಲ ಬಂದು ನಿಂತು ನನ್ನ ದಾರಿ ಕಾಯಕ್ ಹತ್ತಿದಿ? ಯಾಕ ಮುಖ ಒಣಗಿದಂಗ ಆಗೈತಲ್ಲ? ಮನಿ ಕಡೆ ಮ್ಯಾಲ ಆರಾಮ ಐತಿಲ್ಲ? ಹಂಗೇನಿಲ್ಲಪ್ಪ, ಈಗ ಬಿಸಿಲಾಗ ಬನ್ನಿ, ಅದಕ್ಕ ಒಂದ್ ಸ್ವಲ್ಪ ಮೋತಿ ಬಾಡ್ದಂಗಾಗೈತಿ. ಬಾ, ಹಟ್ಟಿ ಬಾಳ ಹಸ್ತತಿ, ಲಗುನ ಬಾ, ಊಟ ಮಾಡು ಬಾ. ಏನ್ ಮಾತಾಡ್ತೀವೋ ಮಾವ? ಜಳಕದಕ್ಕಿಂತ ಮೊದಲು ನಾ ಊಟ ಮಾಡಿದ್ನಿ ಯಾವಾಗಾರ ನೋಡಿ ಏನ? ಮೊದಲು ಜಳಕ ಮಾಡಿ ವಿಸ್ತಮ ತಾಯಿಗೆ ದರ್ಶನ ಮಾಡ್ಕೊಂಡ ಬಂದು ಊಟ ಮಾಡೋನು. ಮಾವ, ನಿನಗೆ ಹಸು ಆಗಿದ್ರ ನೀ ಊಟ ಮಾಡೋ ಹೋಗ. ಅದೇಂಗ ಆಕತಿ? ನೀನು ಬಿಟ್ಟು ನಾ ಊಟ ಮಾಡಂಗಿಲ್ಲ ನೋಡ. ಹೋಗ್ ಲಘು ಜಳಕಾರಿ ಮಾಡಿ ಬರೋಗ. ಮತ್ ಹಂಗಂದ್ಯಾ? ಆದ್ ನಿಂದ್ರ ಮಾವ, ಡೋರಿ ಹಳದಾಗ ಜಿಗದ ಹಸುನಾಗಿ ಮೈ ತೊಳ್ಕೊಂಡ ಬರ್ತಾನ. ರಾಯಣ್ಣ, ಕಡ್ಗ ಯಾಕೆ ಬಾಯಾಗ ಹಿಡ್ಕೋತಿ? ತಾಯಿಲೆ ಅದು ನನ್ನ ಕೈಯಾಗ. ಇಲ್ಲಿ ನನ್ನ ನಿನ್ನ ಹೊರತು ಬೇರೆ ಯಾರ್ದಾರು?
ಅದನ್ನ ನಾ ಹಿಡ್ಕೊಂಡು ಕುಂಡ್ರತ್ನು ನಿನಗ ಹಸುನಂಗೆ ಆರಾಮ್ ಜಳಕ ಮಾಡಕ್ ಗಾವ್ ಹೋಗತಿ ತಾಯಿಲೆ ಅದು ನನ್ನ ಕೈಯಾಗ. ಯಾಕೋ ಏನೋ ಮಾವ ಖಡ್ಗ ಬಿಟ್ಟು ಹೋಗಾಕ ನನಗೆ ಮನಸ್ಸೇ ಬರುವಲ್ದು. ಹಂಗ್ಯಾಕಂತೀಯೋ ರಾಯಣ್ಣ, ನಿನ್ನ ಮಾವನ ಮೇಲೆ ಅನುಮಾನ ಐತೆ ನಿನಗ? ಏ ಅದ್ ಹೆಂಗ ಅನುಮಾನ ಇರ್ತೈತಿ ಮಾವ? ಹೆತ್ತ ತಾಯಿ ಸತ್ರು ಸೋದರ ಮಾವ ಬದುಕಿರ್ಬೇಕು ಅಂತಾರ. ನಿನ್ನ ಮ್ಯಾಲ ನಂಬಿಕೆ ಇಡಲ್ದ ಮತ್ತಿನ್ ಯಾರ ಮ್ಯಾಲ ಇಡ್ಲಿ? ತಗೋ ಮಾವ, ಗಟ್ಟಂಗಿ ಹಿಡ್ಕೋ. ಇದ್ರಾಗ ನಿನ್ನ ಅಳಿಯನ ಜೀವನ ಐತಿ. ಯಾಕೋ ನಾನು ಎಡಗನ ಹಾರಾಕತಿತ್ತು ಮಾವ. ಈ ಬಿಸಿಲಾಗ ಒಣ ಗಾಳ್ಯಾಗ ಕಡಾ ಕಡಾ ತಿರುಗತಿಪ್ಪ, ಅದಕ್ಕ ಹಂಗ ಆಕತಿ. ಹೋಗೋ ಲಗುನ ಜಳಕ ಮಾಡಿ ಬರೋಗ್ ನೀ. ಹಂಗಂದ್ಯ ಆತ್, ಹೋಗಿ ಜಳಕ ಮಾಡಿ ಬರ್ತಾನ ಮಾವ. ಖಡ್ಗ ಖಡ್ಗ ಹುಷಾರು ಮಾವ. ಹೋಗು. ತಾಯಿಲೆ ಖಡ್ಗ ಕೊಡೋದಿಲ್ಲ ಈಗ. ಏನ್ ಬಾಯಿ ಕಿಸ್ಕೊಂಡು ನಿಂತಿಲಿ? ಸಾರ್ಲೆ ಆ ಖಡ್ಗ ಇಲ್ಲಿ. ಒಗಿರ್ಲೆ ಬಲಿ ಹೋಗ ಹಾಕ್ರಲೆ ಒಗಿರಿ. ಲೇ ಬಿಡ್ರು. ಮಗ ಕಂಪ್ನಿ ಸರ್ಕಾರ ವಿರುದ್ಧ ಪಿತೂರಿ ಮಾಡಾಕ್ ಹೊಂಟಾನ ಮಗ. ಪಿತೂರಿ ಮಾಡ ಮಗನ. ಈಗ ನೋಡೋನು ಬಲಿಯಾಗಿ ಇಲಿ ಬಿದ್ದಂಗ ಆತ ಮಗ. ಜಿದ್ದ ಹಾಕಿ ಜಿಗದಾಡ್ತಾನ ಮಗ. ಜಿದ್ದಾಗಿ ಜಿಗದಾಡ ಮಗನ, ಜಿಗದಾಡ. ಹಾಲು ಕುಡ್ಸವ್ರಂಗ ಬಂದ ಹಾಲ ಕುಡಿಸಿ ಬಿಟ್ರಲ್ಲೋ ತಾಯಿಗೆ ಹಣ್ಣು ಸುಳಿ ಮಕ್ಕಳ್ರಿ. ಹಲ್ಲು ಕಿಸಿತೀರಿ, ನಾಚಿಕೆ ಬರಿತೈತಿಲ್ಲ ನಿಮ್ಮ ಜನ್ಮಕ್ಕ. ನಿಮಗಂದೇನು ಉಪಯೋಗ ಐತಿಲೇ? ನಮ್ಮವ್ರ ನಮ್ಮ ಮೋಸ ಮಾಡಿದಕ್ಕೆ ನಿಂತಿರುವಾಗ ನಿಮಗಂದು ಉಪಯೋಗ ಏನೈತಿ? ಯಾಕಲೇ ಹಲ್ಕಟ್ ಮಾವ ಮೋಸ್ತನದಿಂದ ಈ ಬ್ರಿಟಿಷರ ಕೈಯಾಗ ಕೊಟ್ಟ ಈಗ ನಿನಗ ಹಾಲು ಕೊಡೋ ಸಂತೋಷ ಆಗಿರ್ಬೇಕಲ್ಲ? ಹಲ್ಕಟ್ ಸೋಳೆ ಮಗನ, ನಮ್ಮ ಜಾತ್ಯಾಗ ಯಾಕೆ ಹುಟ್ಟಿದ್ಲೆ? ಚಂಡ್ ಮ್ಯಾಲೆ ಎತ್ತಿ ಮಾತಾಡು. ಹೋಗ ಮನಿಗೆ ಹೋಗ. ನಿಮ್ಮ ಅಕ್ಕ ಕೆಂಚವ್ವ ತನ್ನ ಮಗ ರಾಯಣ್ಣ ಬರ್ತಾನಂತ ಬಾಗಲ್ದಾಗ ದಾರಿ ಕಾಯ್ಕೊಂತ ನಿಂತಿರ್ತಾಳ. ಹೋಗಿ ಹೇಳೋಗ ನಿಮ್ಮ ಅಕ್ಕಗ, ಯಾಕ ಹೇಸಿಗೆ ತಿನ್ನು ಹಾಸ್ಯಕ್ಕ ನನ್ನ ಅಳಿಯನ್ನ ರಾಯಣ್ಣನ ಕೆಂಪು ಮೋತಿ ಬ್ರಿಟಿಷರ ಕೈಯಾಗಿ ಹಿಡಿದುಕೊಟ್ಟು ಬಂದೀನಿ ಅಂತ ಹೇಳು. ಹೋಗು. ಇನ್ನು ನನಗೆ ನಿನ್ನ ಮುಖ ತೋರಿಸ್ಬೇಡ. ಹೋಗು, ಹೊರಟು ಹೋಗು ಇಲ್ಲಿಂದ. ಅವನ ಮಾತೇನ್ ಕೇಳ್ಕೊತ್ ನಿಂತರ್ಲಿ? ಎಳ್ಕೊಂಡ್ ನಡ್ರಿ ಅವನ. ರಾಯಣ್ಣ, ನನ್ನ ತಪ್ಪಾತು. ಈ ಕುತಂತ್ರಿಗಳು ನನ್ನ ಹೆಂಡ್ರ ಮಕ್ಕಳ ಮೇಲೆ ಕತ್ತಿ ಇಟ್ಟು ನನ್ನ ಈ ನೀಚ ಕೈಯಿಂದ ಹೇಸಿ ಕೆಲಸ ಮಾಡಕ್ ಹಚ್ಚಿದ್ರು. ಯಪ್ಪ, ನನ್ನ ಕ್ಷಮಿಸಿ ಬಿಡು ಅಂತ ಕೇಳ್ಕೊಳಕ್ಕೂ ನಿನ್ನಲ್ಲಿ ನನಗೆ ಹಕ್ಕು ಉಳಿದಿಲ್ಲ. ರಾಯಣ್ಣ, ಮೋಸ ಆತು. ಹೆತ್ತ ತಾಯಿ ಹಾದ್ರ ಖರ್ಚು ಹಾದ್ರಗಿತ್ತಿ ಮಕ್ಕಳ ಹಳ್ಳಿ ಕಿಸ್ಕೊಂತ ನಿಂತಿರಿ. ನಾಚಿಕೆ ಬರ್ತೈತಿಲ್ಲ ನಿಮ್ಮ ಜನ್ಮಕ್ಕ? ನೀವು ಗಂಡಸ ಆಗಿದ್ರ ನನ್ನ ಎದ್ರ ಬದ್ರ ಬರ್ಬೇಕಾಗಿತ್ತು. ಹಿಂಗ ಮೋಸದಿಂದ ಹಿಡಿದ್ರ ಹೆಂಗಸರ್ ಅಂತಾರ್ಲಿ, ಹೆಂಗಸರ್ ಅಂತಾರ.
ಇಂದು ನೀವು ಹಿಡಿದದ್ದು ರಾಯಣ್ಣನಲ್ಲಲೇ ಕಿತ್ತೂರ ನಾಡ ಕರುಳಿನ ಕುಡಿನ. ಇದರ ಪರಿಣಾಮ ಮುಂದೊಂದು ದಿನ ನೀವು ಅನುಭವಿಸ್ತೀರಿ. ನೀವು ವಂಶ ಉಣ್ಣು ಅನ್ನದಾಗ ಹುಳ ಬೀಳಿ ನಿಮ್ಮ ಬಾಯಿ ಹೊಲಸನಾರ್ಲಿ. ಇದು ಈ ದೇಶ ಪ್ರೇಮಿ ರಾಯಣ್ಣನ ಶಾಪ. ಇದು ಸೂರ್ಯ ಚಂದ್ರಾದಿಯಾಗಿ ಅದು ಸತ್ಯ ಸತ್ಯ ಸತ್ಯ. ಹೇಳ್ಕೊಂಡು ನಡಿರ್ಲಿ ಸೆರೆ ಹುಲಿಯೋ ಇದೆಯೋ ಇನ್ನೇನಿದ್ರು ನಮ್ಮದಲ್ಲ ಇಲ್ಲಿ ಕಾರ್ಬಾರ. ಅದು ಹೋತ್ಲೆ ಮಗನ, ನಮಗಿನ್ನ ಅವ ದೇಶಗತಿ ಯಾವಾಗ ಕೊಡ್ತಾನ ಅವನು ಕರೆಸಿ ಕೇಳುನು ನಡಿಲಿ. ನಡಿಯೋ ಇನ್ನೇನ್ ನಮ್ಮದ್ ಮೆರವಣಿಗೆ ಇದೈತಿ. ಹೋಗುನು ನಡಿಯೋ ದೌಡ ನಡಿಲಿ. ನೀವ್ ಹೇಳಿದ ಕೆಲಸ ಅಂತೂ ಮಾಡಿದೆವು. ಆ ರಾಯಣ್ಣಂತೂ ಹಿಡಿದ ನಿಮ್ಮ ಶರಮಣಿಗೆ ಹಾಕಿದೆವು. ಓಕೆ ಓಕೆ, ಇದು ನಮಗೆ ಬಹಳ ಖುಷಿ ತಂದಿದೆ. ಅಲ್ರಿ ಸಾಹೇಬ್ರ, ಇವ್ರನ್ನ ಯಾಕೆ ಕರ್ಕೊಂಡು ಬಂದಿರಿ? ಇನ್ನೇನ್ರಿ ಒಬ್ರ ನೀವು ಬೆಕ್ಕದಂಗ ಅಡ್ಡಾಡ್ಬೋದು. ಯಾರ್ದು ಭಯ ಆತಿಗಿಲ್ಲ ನಮಗೆ ಹೇಳಿ ನೋಡು. ಅಲ್ಲ ರಾಯ ನಿಮ್ ತಾಬಾದ ಚೆನ್ನವ್ ನೆಗದ್ ಬಿದ್ದು ಹಾದ್ಲ. ಇಲ್ಲೇನ ಕಾರ್ಬಾರ್ ನಮ್ಮದಲ್ಲೇ ಎಲ್ಲ ನಮ್ಮದ ಇರುವಂತ ಅವನು ಒಬ್ಬರೇ ಅಡ್ಡಾಡ್ಲಿ 4 ಮಂದಿನರೇ ತಗೊಂಡ್ ಅಡ್ಡಾಡ್ಲಿ. ನಮಗ್ ಬರುದು ಬರ್ಬೇಕ, ಅದನ್ನ ಕೇಳೋ. ಬರೀ ಅದ ಹತ್ತೈತೆ ಅಂದೆ ನಿನಗ. ಓಕೆ ಓಕೆ, ಗಂಡು ಒಂದು ಹೋದಾರು. ಈಗ ಕೇಳಾಕೆ ನೋವು ಕೊಡ್ತಾರು. ನಾ ಹೇಳ್ತಾನ ಕೇಳಿಲಿ. ಹೇಳ. 300 ಎಕರೆ ಐತಲ್ಲ, ಅದು ನನ್ನ ಹೆಸರಲ್ಲೇ ಆಗ್ಬೇಕು. ಮಗನ ಅದು ನನಗ ಬೇಕು. ಏ ಇಲ್ಲ, ನಾ ಎಲ್ಲ ಹೇಳಿ ಕೊಟ್ಟಂಗ ನೀ ಬಂದದೆ. ನಾನು ಬೆಣ್ಣ ಹತ್ತೆ. ನಾ ಐಡ ಹೇಳಿದಾಗ ನೀ ಮಾಡಿದಿ ಮಗ. ನೀ ಏನ್ ಐಡ ಹೇಳಿದ್ದೆ? ಏನತ್ತೆ? ಏನ್ ಹೇಳಿದ್ನಿ ಐಡ? ಸಂಪಗಾಮಿ ಸೈಡ ತುವಾ. ಸಂಪಗಾಮಿ ಸೈಡ ನೀನ ಇರ, ನಮಗಿಲ್ಲ ಅದ. ನಾ ನೆಗನಾಳ ಕಡೆ ಇರ್ತಾನಲ್ಲೇ. ನೀ ನೆಗನಾಳ ಕಡೆ ಹೋಗು, ಏನಾರೇ ಮಾಡ. ಆದ್ರ ಅದ 300 ಎಕರೆ ನಾನ್ ನಿನಗ್ ಬಿಡಂಗಿಲ್ಲ. ದೇಶಗೈತಿ ನನಗ ಬೇಕು. ದೇಶಗೈತಿ ನನಗಿರ್ಲಿ, ನೀ ಗೌಡಾಗಿ ಮೆರೆಕತ್ತಲ್ವ. ಈಗ ದಾನೆಲ್ಲ ಗೌಡ ಇನ್ನೂ ಹಂಗ ಮೆರಿಲ್ಲ. ಸಾಹೇಬ್ರ, ನೀವು ಏನು ಡಿಸ್ಕಸ್ ಮಾಡೋದು ಬೇಡ. ಮತ್ತೇನು? ನಾನು ಮಾಡಿ ಕೊಡಿಸುತ್ತೇನೆ. ನಿಮಗೆ ಇಬ್ಬರಿಗೂ ದೊಡ್ಡ ದೊಡ್ಡ ಬಹುಮಾನ ಕೊಡಿಸುತ್ತೇನೆ. ಬಹುಮಾನ ಕೊಡಿಸ್ತಾ ಏನ್ ಆನಿ ಮ್ಯಾಲ ಕುಂಡ್ರಿಸಿ ಮೆರೆಸ್ತೀರನ್ರಿ? ಅಂಬಾರಿ ತರಿಸ್ತಾರ್ಲೇ. You go on the elephant. Don't worry. ಎಲಿಫೆಂಟ್ ಅಂತ ಹೊಡೆದಿರತ್ತೇನ್ರಿ Soldiers. ಈ ಬ್ಯಾರಲನ್ನು ಕರಕೊಂಡು ಹೋಗಿ ಸನ್ಮಾನ ಮಾಡಿ ಅಂತ ಹೇಳ್ತಾರಲೇ ಮಗ. ಮತ್ತೆ ಅನುಮಾನನು ಸನ್ಮಾನ ಮಾಡ್ತಾರ. Elephant and the leg. Okay? Okay, sir. ಇವರನ್ನ ಆನೆ ಕಾಲಲ್ಲಿ ಹಾಕಿ ಬಿಸಿ ಬಿಡಿ. It's suspect to me. What shall I do now? I am man, English, diamond collector, Chaplin. No. ನಾವು ಯಾರನ್ನು ನಂಬುವುದಿಲ್ಲ.
ಇವರಲ್ಲಿಯೇ ತಮ್ಮ ಜನರನ್ನೇ ಹಿಡಿದುಕೊಟ್ಟರು. ಇನ್ನು ನಮಗೆ ಮೋಸ ಮಾಡಲು ಬಿಡುತ್ತಾರೆಯೇ? ಸೂರ್ಯ ಮುಳುಗದ ನಮ್ಮ ಸಾಮ್ರಾಜ್ಯಕ್ಕೆ ನಾವು ಯಾರನ್ನು ನಂಬುವುದಿಲ್ಲ. ನಾವು ಚಾಯ ಮಾಡಿಸಿಕೊಳ್ಳುತ್ತೇವೆ, ನೆಕ್ಸ್ಟ್ ಅವರನ್ನ ಫಿನಿಶ್ ಮಾಡುತ್ತೇವೆ. ಬಿಕಾಸ್ ದಿಸ್ ಈಸ್ ಅವರ್ ರೂಲ್. Then I see to that Changole Lion. ಚಂಗೊಲ್ಲಿ ಲಯನ ಎಂದು ನಿನ್ನ ಮರಣ ದಂಡನೆ ಆಗುವ ದಿವಸ. ಸೊ ನಾನು ನಿನಗೆ ಕೊನೆ ಆಸೆ ಏನು ಅಂತ ಕೇಳುತ್ತೇನೆ. ಹೇಳು, ನಿನ್ನ ಕೊನೆ ಆಸೆ ಏನು? ಸಾಹೇಬ್ರ, ನನ್ನ ದೇಶ ಬಾಂಧವರಿಗೆ ನಾ ಕೊನೆ ಸಂದೇಶ ಹೇಳ್ಬೇಕ. ಹೇಳು, ಏನು ಬೇಕು ಹೇಳು, ಏನು ಹೇಳುತ್ತೀಯ ಹೇಳು. ಅಣ್ಣ ತಮ್ಮಿಂದ್ರ, ಅಕ್ಕಂಗಿರ, ತಂದೆ ತಾಯಿಂದ್ರ, ನಿಮ್ಮ ಅಭಿಮಾನಕ್ಕ ನಾ ತಲೆ ಬಾಗ್ತೀನಿ. ವೀರ ಯೋಧರು, ದೇಶ ಬಾಂಧವರು ಕೂಡಿ ಕಿತ್ತೂರನ ಪರಾತಂತ್ರದಿಂದ ಪಾರ್ ಮಾಡಾಕ ಹೋರಾಡಿದ್ರು. ಆದ್ರ ಹೆತ್ತ ತಾಯಿ ಮಕ್ಕಳಿಗೆ ವಿಷ ಕುಣಿಸುವಂಗ ನಮ್ಮವರ ನಮಗ್ ಮೋಸ ಮಾಡಿದ್ರು. ಹೋರಾಟದಾಗ ಏಟೋ ಮಂದಿ ಬಲಿಯಾದ್ರು, ಏಟೋ ಮಂದಿ ಶರಿವಾಸ ಆದ್ರು. ಆದ್ರ ನಮಗ ಗಲ್ಲು ಶಿಕ್ಷೆ ಜಾರಿ ಮಾಡಿ ಊರ್ ತುಂಬ ಮೆರವಣಿಗೆ ಮಾಡಿಸಿದ್ರು. ಈ ಮಸಾಲೆ ಮಾಡಕ್ ಬಂದಿರು ಪರದೇಶಿ ನಾಯಿಗಳು. ಮುಂದೆ ಯಾರು ಬಂಡಾಯ ಮಾಡಬಾರ್ದು ಅಂತ ನಿಮಗ ಭಯ ಹುಟ್ಸಾಕ ದೇಶ ಪ್ರೇಮಿಗಳ ಇಲ್ಲಿ ಮಠ ಆದದಾತು. ಇನ್ ಮೇಲಾದ್ರೂ ನೀವೆಲ್ಲ ಒಂದಾಗ್ರಿ, ಇಲ್ಲ ಅಂದ್ರ ನೀವು ಹೆತ್ತೋರು, ಒಡ ಹುಟ್ಟಿದವರು, ಮಕ್ಕಳ ಮರಿ ಸಾಯಿ ಮಠ ಗುಲಾಮರಾಗಿ ಬದುಕಬೇಕಾಕೈತಿ. ಈ ಸೀಮೆ, ನೆಲ, ಜಲ ಎಲ್ಲ ನಮ್ದು. ಇನ್ನೊಬ್ಬರ ದಾಸದಾಗ ಬದುಕೋ ಅವಶ್ಯಕತೆ ನಮಗಿಲ್ಲ. ಇವತ್ತ ಕಂಕಣ ಕಟ್ರಿ, ಒಗ್ಗಟ್ಟಿನಾಗ ಬಲ ಐತಂತ ತೋರಿಸ್ಕೊಡ್ರಿ. ಬಂದಿರೋ ಬೀದಿ ನಾಯಿಗಳನ್ನ ಬಡದು ಓಡಿಸ್ರಿ, ಕಿತ್ತೂರನ್ನ ಸ್ವತಂತ್ರ ಮಾಡ್ರಿ. Lion, time is over. Okay, hang this. ಅವ್ವ, ನನ್ನ ಮಗನ ರಾಯ, ನಿನ್ನ ಹೆಂಗ ಗಲ್ಲಿಗೆ ಹಾಕ್ತಾರೋ ಯಪ್ಪ, ನಿನ್ನ ಹೆಂಗ ಗಲ್ಲಿಗೆ ಹಾಕ್ತಾರ. ಕುತ್ತಿಗೆ ಹಗ್ಗ ಬಿದ್ದರು ಎದಿ ಕೊಡವಿ ನಿಂತಿರುವ ನಿನ್ನ ಗುಂಡಿಗೆ ಅದೆಂತ ಗುಂಡಿಗೆನೋ ಯಪ್ಪ. ಎತ್ತವರ ಮುತ್ತ ಮಕ್ಕಳು ಸಾಯಬಾರ್ದು ಯಪ್ಪ, ಮಕ್ಕಳು ಸಾಯಬಾರ್ದು. ನಿನ್ನ ಕಣ್ಣು ಮುಂದ ನಾ ಕಣ್ಣು ಮುಚ್ಚಿ ನಿನ್ನ ಕೈಲಿ ಹಿಡಿ ಮಣ್ಣು ಹಾಕಿಸ್ಕೋಬೇಕಂತ ಮಾಡಿದ್ದೆ. ಆದ್ರೆ ನೀನು ಈ ನಿನ್ನ ತಾಯಿ ಹಿಂದಕ್ಕೆ ಬಿಟ್ಟು ನೀ ಮುಂದೆ ಹೊಟ್ಟಿಯಲ್ಲ. ಇದು ನ್ಯಾಯನೋ ರಾಯ? ಅವ್ವ, ಕಿತ್ತೂರ್ ತಾಯಿ ಕತ್ತಿಚ್ಕೋ ಇಂತ ನೀಚ ಮಂದಿಗ
ನನ್ನ ಕೊಲ್ಲೋದೇನು ದೊಡ್ಡದಲ್ಲವಾ? ನೀ ಅಳಿಬೇಡವಾ? ಯಾಕಳ್ತಿ? ನಾಯನ ತುರುಗು ಮಾಡಿ ಜೈಲು ಶಿಕ್ಷೆಗೆ ಗುರಿಯಾಗಿನಿ. ನಾಡಗೋಸ್ಕರ ಹೋರಾಡಿ ವೀರ ಸ್ವರ್ಗ ಪಡೆಯಕ್ ಹೊಂಟೀನಿ. ನಾ ಒಬ್ಬ ಸತ್ರ ಏನತ್ತವ? ನಿನಗೆ ಇನ್ನೊಬ್ಬ ಮಗ ಅದಾನ, ಮೊಮ್ಮಗ ಅದಾನವ? ಬೇಡವ, ನೀ ಅಳಿಬೇಡವ. ಜನ್ಮ ಜನ್ಮಕ್ಕೂ ನಿನ್ನ ಹೊಟ್ಟೆಲೆ ಹುಟ್ಟಿದ ಮಗನಾಗಿ ಬರುವಾಗ ಆಶೀರ್ವಾದ ಮಾಡಿ ಸಂತೋಷದಿಂದ ನನ್ನ ಕಳಿಸ್ಕೊಡವ. ಸೋಲ್ಜರ್, ಹಾ, ಹರಿ ಅಪ್, ಟೈಮ್ ಇಸ್ ಮಾಡಿ. ಯಸ್, ಫಿನಿಶ್. ಆದ್ರ ನಿಮಗೆಲ್ಲ ಒಂದು ಕಿವಿ ಮಾತು ಹೇಳ್ತಾನೆ. ನನ್ನ ಕಣ್ಣ ನೀರ್ ಬರಕತ್ತಿಲ್ಲ. ನಿನ್ನಂಥ ನಾಡು ಸೇವೆ ಮಾಡೋ ಇನ್ನೂ 4 ಜನ ಮಕ್ಕಳನ್ನ ಈ ಹಾಳಾದ ಗರ್ಭಕ್ಕ ಹುಟ್ಸಕ್ಕಾಗ್ಲಿಲ್ಲ ಅಂತ ಈ ನಿನ್ನ ತಾಯಿ ಮನಸ್ಸು ಬೆಕ್ಕಿ ಬೆಕ್ಕಿ ಅಳಕತ್ತಿತ್ತು ರಾಯ. ಬೆಕ್ಕಿ ಬೆಕ್ಕಿ ಅಳಕತ್ತಿತ್ತು. ಆದ್ರ ಈ ಕೆಂಪು ಮೋತಿ ಪಿರಂಗಿಗಳಿಗೆ ನಾ ಒಂದು ಕಿವಿ ಮಾತು ಹೇಳ್ತಾನೆ. ಎಂದು ಈ ಒಬ್ರಾಯ ಸತ್ರ ಮುಗಿತು ಅಂತ ತಿಳಿಬೇಡಿ, ಅರುಬೇಡಿ. ಮುಂದೆ ಮನಿ ಮನಿಗೂ ದೇಶಭಕ್ತಿ ಮಕ್ಕಳು ಹುಡ್ತಾರ. ನಿಮ್ಮನ್ನ ನಡು ಬೀದ್ಯಾಗ ಹುಚ್ಚು ನಾಯಿ ಬಡ್ದಂಗ ಬಡಿತಾರ. ಆಗ ನೀವು ನಟ್ಟ ನಡು ರಾತ್ರಿಯಾಗ ನಮ್ಮ ದೇಶ ಬಿಟ್ಟು ಓಡಿ ಹೋಗೋ ಪ್ರಸಂಗ ಬಂದ ಬರ್ತೈತಿ. ಭಾರತ ಭೂಮಿ ಸ್ವತಂತ್ರ ಆಕೈತಿ. ಕಿತ್ತೂರು ಸ್ವತಂತ್ರದ ಬೀಡಕ್ಕೈತಿ. ನನ್ನ ಆತ್ಮ ಮನಿ ಮನಿಗೂ ಕ್ರಾಂತಿ ಜ್ಯೋತಿ ಹಸ್ತೈತಿ. ಜ್ಯೋತಿ ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಅರಮನೆ ಜೋಡಿ ಕಣ್ಣ ತೊಳೆದು ಮಣಿಯಾಗೈತಿ. ನಿನ್ನದೊಬ್ಬ ನಿನಗೆ ನಲಗೊಕ್ಕೈತಿ. ಆಟದಾಗ ಬೆಕ್ಕೆ ತುಂಬಿ ಓ ರಾಯ ಕಥೆಯಾದಯ. ಓ ಚಿನ್ನದೊಬ್ಬ ಅರಮನೆ ಜೋಡಿ ಕಣ್ಣ ತೊಳೆದು ಮಣಿಯಾಗೈತಿ. ನಿನ್ನದೊಬ್ಬ ನಿನಗೆ ತ್ಯಾಗ ನನಗೊಬ್ಬೈತಿ. ಆಟದಾಗ ತುಂಬಿ ಓ ರಾಯ ಕಥೆಯಾದಯ. ಹೊಲೆಯಾಗಿ ಮಾತೆಯ ನೋಡಿಲು ಮರಿಬಾಗೈಲಿ ಕಾಣದ ನೀ ಹೊಲೆಯಾಗಿ. ಭೂಮಿ ಭಕ್ತಾರ ಗಗನ ಸಿಂಧೂರ ಏಕೆ ನೀನು ಮರೆಯಾದೆ. ಭಕ್ತಿ ಭಕ್ತಾರ ಶಕ್ತಿ ಸಿಂಧೂರ ಏಕೆ ನೀನು ಸರಿಯಾದೆ.
ಅರಮನೆ ಜ್ಯೋತಿ ನನ್ನ ಕರುಳ ಮಣಿಯಾಗಿತ್ತು. ಸ್ನೇಹದ ಸಿಡಿದೋಗೈತೆ ಕಾಡಿದೆ ನೀ ನೆನಪಾಗಿ. ರೋಹದ ಸಿಡಿಲು ಸಿಡಿಯಾಗೈತಿ ಜನಿಸಿದೆ ನೀ ಮರೆಗಾಗಿ. ಕ್ರಾಂತಿ ಹೋಗಾರ ನೀತಿ ಜೇಕಾರ ನೀನಿಯ ಕಡರವಾದೆ. ವೀರ ಎದೆಗಾರ ವೀರ ಗೆಳೆಗಾರ ಹೀಗೆ ನೇರ ದೂರಾದೆ. ಹೀಗ್ಯಾಕೆ ಕಲ್ಲಾದೆ ವೀರಪ್ಪ ಬೆನ್ನು ಹೋದೆ. ಹೀಗ್ಯಾಕೆ ದೂರಾದೆ ರಾಯಣ್ಣ ಮೂಕನಾದೆ. ನಿನ್ನದಂತ ಅರಮನೆ ಜ್ಯೋತಿ ನನ್ನ ಕರೆದ ಮಣಿಯಾಗೈದು. ನಿನ್ನದಂತ ನಿನಗೇನೈದು ನಿನ್ನ ತ್ಯಾಗ ನನಗೋಗೈದು. ವಿಧಿಯಾಟದಾಗ ವ್ಯಥೆ ತುಂಬಿ ಓ ರಾಯ ಕಥೆಯಾದೆಯ. ಚಿನ್ನದಂತ ಅರಮನೆ ಜ್ಯೋತಿ ಬಲಿಯಾಗೈದು. ನಿನ್ನದಂತ ನಿನಗೇನೈದು ನಿನ್ನ ತ್ಯಾಗ ಬಲಿಯಾಗೈದು. ಜನವರಿ 26ರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು. ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆನ್ಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತಾ ಇಹಲೋಕ ತ್ಯಜಿಸಿದ. ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ. ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿದ್ದು. ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ.